ಪಬ್ ಅಗ್ನಿ ದುರಂತದ ಸ್ಥಳಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಭೇಟಿ. ಪರವಾನಗಿ ಇಲ್ಲದ ಪಬ್ಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ. ಮೃತರ ಕುಟುಂಬಕ್ಕೆ ಪರಿಹಾರದ ಭರವಸೆ ನೀಡಿದ ಯತೀಂದ್ರ. 25 ವರ್ಷದ ಹಳೆ ಪರಿಹಾರ ನೀಡದೆ ಕಾಮಗಾರಿ ಮಾಡಬೇಡಿ. ಮಂದಗೆರೆ ಅಣೆಕಟ್ಟೆ ತಡೆಗೋಡೆ ಏರಿಕೆಗೆ ರೈತರ ತೀವ್ರ ವಿರೋಧ. ಕೆಆರ್ಪೇಟೆಯಲ್ಲಿ ತಡೆಗೋಡೆ ಕಾಮಗಾರಿ ತಡೆದು ರೈತರ ಪ್ರತಿಭಟನೆ. ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟಕ್ಕೆ ಹಿನ್ನಡೆ. ನಾಯಕತ್ವದಿಂದ ಹಿಂದೆ ಸರಿದ ಶಾಸಕ ಸುರೇಶ್ ಗೌಡ. ನಾನು ತೊಡೆ ತಟ್ಟಿದ್ದಕ್ಕೆ ಕೆರೆ ತುಂಬಿದೆ, ಈಗ ನೀವೇ ಹೋರಾಡಿ. ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ. 80% ರೈತರು ಯೋಜನೆಯ ಪರ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಡಾಕ್ಟರ್ ಯತೀಂದ್ರ ಸಮರ್ಥನೆ. ವಿಜಯ್ ರಾಘವೇಂದ್ರ ಶ್ರೀಮುರಳಿ ತಾಯಿ ಜಯಮ್ಮ ವಿಧಿವಶ. ತಾಯಿ ಪಾರ್ಥಿವ ಶರೀರ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತ ಶ್ರೀಮುರಳಿ. ಜಯಮ್ಮ ನಿಧನಕ್ಕೆ ಚಿತ್ರರಂಗದ ಗಣ್ಯರಿದ್ದ ಸಂತಾಪ. ರಾಜ್ಯ ಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ಸಚಿವರಾದ ಬಳಿಕ ಮೊದಲ ಬಾರಿಗೆ ಮೈಸೂರಿಗೆ ಭೇಟಿ ನೀಡಿದ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ದಟ್ಟಗಳಿಯ ಪಬ್ನಲ್ಲಿ ನಡೆದ ಭೀಕರ ಅಗ್ನಿ ದುರಂತದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಇನ್ನು ಘಟನೆಯ ಕುರಿತು ಮಾಹಿತಿ ಪಡೆದ ಸಚಿವರು ಯಾವುದೇ ಪರವಾನಗಿ ಪಡೆಯದೆ ಪಬ್ ನಡೆಸ್ತಾ ಇದ್ದ ಹಿನ್ನೆಲೆ ಅಬಕಾರಿ ಡಿಸಿ ಅವರನ್ನು ಅಮಾನತುಗೊಳಿಸಲು ಶಿಫಾರಸು ಮಾಡಿದ್ದಾರೆ. ಇನ್ನು ಅಗ್ನಿಶಾಮಕ ಇಲಾಖೆಯ ಅನುಮೋದನೆ ಮತ್ತು ಸುರಕ್ಷತಾ ಪ್ರಮಾಣ ಪತ್ರಗಳು ಇಲ್ಲದೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಸಂಸ್ಥೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು ಇದರ ಜೊತೆಗೆ ದುರಂತ ಸಂಭವಿಸಿದ ನಂತರ ಎಚ್ಚೆತ್ತುಕೊಳ್ಳುವುದಕ್ಕಿಂತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಲಪಡಿಸುವುದು ಅಗತ್ಯ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ರು. ಇನ್ನು ಮೃತ ವ್ಯಕ್ತಿಗಳ ಕುಟುಂಬಕ್ಕೆ ಪರಿಹಾರ ನೀಡುವ ಕುರಿತು ಸಿಎಂ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತರೋದಾಗಿ ತಿಳಿಸಿ ಯತೀಂದ್ರ ನಗರದ ಬೆಳವಣಿಗೆಯ ಜೊತೆಗೆ ಸಾರ್ವಜನಿಕ ಸುರಕ್ಷತೆ ಮತ್ತು ನಿಯಂತ್ರಣ ವ್ಯವಸ್ಥೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೆ ತರಲಾಗುವುದು ಹಾಗೂ ಜೊತೆಗೆ ನಿಯಮ ಉಲ್ಲಂಘಿಸುವ ರೆಸ್ಟೋರೆಂಟ್ಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ರೆಸ್ಟೋರೆಂಟ್ನಲ್ಲಿ 2 ಜೀವಗಳು ಕಳೆದಿರುವಂಥ ಸಂದರ್ಭದಲ್ಲಿ ಭೇಟಿ ಕೊಡಬೇಕಾಗಿ ಬಂದಿರೋದು ಬಹಳ ಬೇಸರ ಆಗ್ತಾ ಇದೆ. ಅಧಿಕಾರಿಗಳ ಹತ್ರ ನಾನು ಮಾಹಿತಿಗಳನ್ನ ತೆಗೆದುಕೊಂಡಿದ್ದೇನೆ. ಅಲ್ಲಿ ಮಾರಾ ರೆಸ್ಟೋರೆಂಟ್ ಬಾರ್ ಅಂತ ಹೇಳಿ ದಟ್ಗಳಲ್ಲಿ ರಿಂಗ್ ರೋಡ್ನಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಆ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ನಿನ್ನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಕ್ಸಿಡೆಂಟ್ ಆಗಿ 2 ಜನರು ತೀರ್ಕೊಂಡಿದ್ದಾರೆ. ಸುಮಾರು 7 ಜನರು ಗಾಯಗೊಂಡಿದ್ದಾರೆ. ಅವರು ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸ್ತಿರೋರು 2ನೇ ಫ್ಲೋರಲ್ಲಿ ನಡೆಸ್ತಾ ಇದ್ದಾರೆ. ಆ 2ನೇ ಫ್ಲೋರ್ನಲ್ಲಿ ಅವ್ರು ಲೈಸೆನ್ಸ್ ತಗೊಂಡಿಲ್ಲ. ಲೈಸೆನ್ಸ್ ತಗೊಳ್ಳದೆ ಬರೀ ರೆಸ್ಟೋರೆಂಟ್ ಮಾತ್ರ ನಡೆಸಬೇಕಾಗಿತ್ತು. ಆದರೆ ಲಿಕರ್ ಕೂಡ ಸರ್ವ್ ಮಾಡ್ತಾ ಇದ್ದಾರೆ. ಅವ್ರು ಮೆನ್ಯೂನಲ್ಲೇ ಕ್ಲಿಯರ್ ಆಗಿ ಲಿಕರ್ ಕೂಡ ಸರ್ವ್ ಮಾಡ್ತೀವಿ ಅಂತ ಮೆನ್ಯೂನಲ್ಲೇ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಕ್ಲಿಯರ್ ಆಗಿ ಲೈಸೆನ್ಸ್ ಇಲ್ಲದೆ 2nd ಫ್ಲೋರ್ನಲ್ಲಿ ಅವರು ಲಿಕರ್ ಸರ್ವ್ ಮಾಡ್ತಾ ಇದ್ದಾರೆ. ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಸೊ ಅದಕ್ಕಾಗಿ ಮಾಲೀಕರ ಮೇಲೆ ಈಗಾಗಲೇ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಲೈಸೆನ್ಸ್ ಇಲ್ಲದೇ ಕೂಡ ಅವ್ರು ನಡೆಸ್ತಾ ಇದ್ರು ಕೂಡ ಅದಕ್ಕೆ ಕಣ್ಮುಚ್ಕೊಂಡು ಕೂತಿರೋಂಥದ್ದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಇದು ಬಹಳ ತಪ್ಪಿದೆ. ಇರೋದು ಎಕ್ಸೈಸ್ ಡಿ ಸಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ವರದಿ ಕಳಿಸೋದಕ್ಕೆ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೇನೆ. ಮತ್ತು ಈ ರೀತಿ ಇನ್ನೂ ವ್ಯಾಪಕವಾಗಿ ನಡೀತಾ ಇದೆ ಅನ್ನೋದು ಕೂಡ ನನ್ನ ಎಷ್ಟೋ ಜನ ಮಾಹಿತಿ ಕೊಟ್ಟಿದ್ದಾರೆ. ಜನರು ಕೂಡ ಕೊಟ್ಟಿದ್ದಾರೆ, ಪತ್ರಕರ್ತರು ಕೂಡ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ರಿಂಗ್ ರೋಡ್ನಲ್ಲೆಲ್ಲ ಕೆಲವು ರೆಸ್ಟೋರೆಂಟ್ಗಳಲ್ಲಿ ಲೈಸೆನ್ಸ್ ಇಲ್ಲದೇ ಲಿಕರ್ ಸರ್ವ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಇದಕ್ಕೆಲ್ಲದಕ್ಕೂ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿರುವಂತಹ ಒಂದು ಅವ್ಯವಹಾರಗಳ ಕಾರಣ ಆಗಿದೆ. ಸೊ ಹಾಗಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರು ಇದಕ್ಕೆ ಹೊಣೆಯಾಗಿರ್ತಾರೋ ಅವ್ರನ್ನೆಲ್ಲನೂ ಕೂಡ ಕ್ರಮ ತಗೋಬೇಕು ಅಂತ ಹೇಳಿದ್ದಾನೆ. ಪೊಲೀಸರಿಗೂ ಕೂಡ ಸೂಚನೆ ಕೊಟ್ಟಿದ್ದಾನೆ. ರಿಂಗ್ ರೋಡ್ನಲ್ಲಿ ಏನೇನು ರೆಸ್ಟೋರೆಂಟ್ಗಳಿರ್ತವೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ತಾರೆ, ಎಲ್ಲ ಕಡೆಗೂ ಭೇಟಿ ಕೊಟ್ಟು ವಿತೌಟ್ ಲೈಸೆನ್ಸ್ ಯಾರಾದರೂ ಲಿಕರ್ ಸರ್ವ್ ಮಾಡ್ತಿದ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ಗಳದ್ದು ಸೇರಿಕೊಂಡು ನೀವು ಅಲ್ಲಿಗೆ ಹೋಗಿ ಭೇಟಿ ಕೊಟ್ಟು ಇನ್ಸ್ಪೆಕ್ಟ್ ಮಾಡಿ ವಿತೌಟ್ ಲೈಸೆನ್ಸ್ ಸರ್ವ್ ಮಾಡ್ತಿದ್ರೆ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾನೆ. ಮತ್ತು ಫೈರ್ ಸೇಫ್ಟಿ ಮೆಷರ್ಸು ಕೂಡ ಅಲ್ಲಿ ಯಾವುದನ್ನೇ ಮಾಡಿಲ್ಲ. ಆ ಮಾರಾ ರೆಸ್ಟೋರೆಂಟ್ ಯಾವುದೊಂದು ಆಫ್ರಿಕನ್ ಥೀಮ್ನಲ್ಲಿ ಮಾಡಿದ್ದಾರೆ. ಸೊ ಆಫ್ರಿಕನಲ್ಲಿ ಥೀಮಲ್ಲಿ ಮಾಡಿರೋದ್ರಿಂದ ಹುಲ್ಲು, ಬಿದಿರು ಆ ರೀತಿ ಇನ್ಫ್ಲೇಮೇಬಲ್ ಮೆಟೀರಿಯಲ್ಸ್ನ ಹೆಚ್ಚಾಗಿ ಬಳಸ್ಕೊಂಡಿದ್ದಾರೆ. ಆದರೆ ಫೈರ್ ಸೇಫ್ಟಿ ಮೆಷರ್ಸ್ ಯಾವುದೂ ಇಟ್ಕೊಂಡಿಲ್ಲ. ಸೊ ಹಾಗಾಗಿ ಸಣ್ಣ ಶಾರ್ಟ್ ಸರ್ಕ್ಯೂಟ್ ಆದ ತಕ್ಷಣ ಅದು ಬೆಂಕಿ ಬೇಗ ಸ್ಪ್ರೆಡ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಫೈರ್ ಸೇಫ್ಟಿ ಮೆಷರ್ಸ್ ಕೂಡ ಪಡ್ಕೊಂಡಿಲ್ಲ. ಸೊ ಫೈರ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಈ ಫೈರ್ ಸೇಫ್ಟಿ ಮೆಷರ್ಸ್ ಇಲ್ಲದೇ ಅವ್ರು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅದಕ್ಕೂ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಡಿಸಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಂದಗೆರೆ ಗ್ರಾಮದಲ್ಲಿ ಅಣೆಕಟ್ಟೆಯ ತಡೆಗೋಡೆಯನ್ನ ಎತ್ತರಿಸುತ್ತಾ ಇರುವ ಕಾಮಗಾರಿಯನ್ನ ವಿರೋಧಿಸಿ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಭರೂಕಾ ಪವರ್ ಪ್ಲಾಂಟ್ನ ವಿದ್ಯುತ್ ಉತ್ಪಾದಕ ಉದ್ದೇಶಕ್ಕಾಗಿ ಅಣೆಕಟ್ಟೆಯ ಎತ್ತರವನ್ನ ಏರಿಸಲಾಗ್ತಾ ಇತ್ತು. ಇನ್ನು ಆ ಸಂದರ್ಭದಲ್ಲಿ ಮುಳುಗಡೆಯಾದ 100 ಎಕರೆ ಜಮೀನಿಗೆ ಇದುವರೆಗೂ ಸೂಕ್ತ ಪರಿಹಾರ ಸಿಕ್ಕಿಲ್ಲ.
ಇದೀಗ ಮತ್ತೆ ತಡೆಗೋಡೆಯನ್ನ ಎತ್ತರಿಸಲು ಹೊರಟಿರೋದು ಸುತ್ತಮುತ್ತಲ ರೈತರಲ್ಲಿ ಆತಂಕ ಮೂಡ್ತಾ ಇದೆ. ಇನ್ನು ಇದರ ಜೊತೆಗೆ ಈ ಹೊಸ ಕಾಮಗಾರಿಯಿಂದ ಎಲ್ಲಿ ತಮ್ಮ ಜಮೀನುಗಳು ಮತ್ತಷ್ಟು ಪ್ರಮಾಣದಲ್ಲಿ ಮುಳುಗಡೆಯಾಗುತ್ತವೆ ಅಂತ ರೈತರು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಮೊದಲು ನಮ್ಮ ಹಳೆಯ ಜಮೀನಿಗೆ ಪರಿಹಾರ ನೀಡಿ ನಂತರವಷ್ಟೇ ಮುಂದಿನ ಕಾಮಗಾರಿಗಳ ಬಗ್ಗೆ ಯೋಚನೆ ಮಾಡಿ ಅಂತ ಇದೀಗ ರೈತರು ಪಟ್ಟು ಹಿಡಿದಿದ್ದಾರೆ. ಮಂದಗೆರೆ ಹಾಗೂ ಸುತ್ತಮುತ್ತಲ ಗ್ರಾಮದ ರೈತರು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಜಮಾಯಿಸಿ ಕಾಮಗಾರಿಯನ್ನ ತಡೆ ಹಿಡಿದು ಪ್ರತಿಭಟನೆ ನಡೆಸಿದ್ರು. ತಮಗೆ ನ್ಯಾಯಯುತ ಪರಿಹಾರ ಸಿಗೋವರೆಗೂ ಯಾವುದೇ ಕಾರಣಕ್ಕೂ ಅಣೆಕಟ್ಟೆ ವಿಸ್ತರಣೆಗೆ ಅವಕಾಶ ನೀಡೋದಿಲ್ಲ ಅಂತ ರೈತರು ಎಚ್ಚರಿಕೆ ನೀಡಿದ್ದಾರೆ. ಇದು ತೋರ್ಸೋಣ, ಇಲ್ಲೆಲ್ಲ ಪೂರ ಕ್ರಾಕ್ ಆಗಿರೋದು ನೋಡಿ, ಅಲ್ಲ ಬೀರುಜಿ ಎಲ್ಲ ಒಂದ್ ಕಡೆ ಅಂಡ್ಯುಲೇಷನ್ ಇದೆ. ಒಂದ್ ನಿಮಿಷ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್. ಇದು ನೋಡಿ ಇದು ನೋಡಿ ರೇಜ್ ಆಗಿಲ್ಲ ಅಂತ ನೋಡಿ. ಅಲ್ಲಲ್ಲ ಇದೇ ರೇಜ್ ಆಗಿಲ್ಲ ನೋಡಿ ಸರ್. ಒಂದ್ ಹೇಳ್ತಿ ಕೇಳಿ, ನೋಡಿ ಸರ್, ರೇಜ್ ಆಗಿಲ್ಲ. ಏನಿತ್ತು ನೀವು ರೈಸ್ ಆಗಿಲ್ಲ ಅಂತ ಹೇಳ್ತಾ ಇರೋದು? ರೇಜ್ ಆಗಿಲ್ಲ, ಅಲ್ಲೂ ಆ ಕಡೆಗೂ ರೇಜ್ ಮಾಡಿದ್ದೀರಿ. ಒಂದು ಹೇಳಕ್ ಇದು ರೇಜ್ ಆಗಿರೋದು. ಚಿಕ್ಕಮಂದಿಗೆ ಏನು ಫ್ಲಡ್ ಬಂದು ಮನೆ ಮುಳುಗಡೆ ಆಗೈತೆ, ಅದೆಲ್ಲ ಕ್ಲಿಯರ್ ಆಗಂಟ ಕಟ್ಟೆ ರೈಸ್ ಮಾಡಂಗಿಲ್ಲ, ದಬ್ಬೆ ಕಟ್ಟದಿಲ್ಲ, ನಿಂತಿರ್ಬೇಕು ಕೆಲಸ. ಇವತ್ತು ಎಲ್ಲರಿಗೂ ಪರಿಹಾರ ಬರ್ಬೇಕು, ಮಾಡ್ರಿ. ಇದು ರೇಜ್ ಮಾಡಿದ್ರೆ ಅಲ್ವಾ ಸರ್? ನೋಡ್ರಿ ಎಷ್ಟೈತ್ರಿ, ಒಂದೇ ಲೆವೆಲ್ ಮಾಡ್ಕೊಂಡಿಲ್ಲ. ನಾನು ಇಲ್ಲ ಅಂತ 5 ಇಂಚ್ ಐತೆ, 5 ಇಂಚ್ ಐತೆ ಇದು. 6 ಇಂಚ್ ಕಟ್ಟೆ 5 ಇಂಚ್ ಬರೋದು ಇದು. ಸರ್ಕಾರ ಕೊಟ್ಟಿರ್ತಕ್ಕ ಅನುಮತಿ ಏನು ಕೊಟ್ಟಿದ್ದಾರೋ ಅನುಮತಿ ಕೊಡ್ಬೇಕಾದ್ರೆ ಷರತ್ತುಗಳನ್ನ ಕೂಡ ಹಾಕಿಕೊಟ್ಟಿದ್ದಾರೆ. ಏನು ಷರತ್ತು ಅಂದರೆ 1.5 ಅಡಿ ಕಟ್ಟೆ ಏರಿಸ್ಬೇಕಾದ್ರೆ ಆ ಕಟ್ಟೆ ಏರಿಸಿದ್ರಿಂದ ಹಿನ್ನೀರಿನಿಂದ ಎಷ್ಟು ಮುಳುಗಡೆ ಆಗ್ತಾವೆ ಗ್ರಾಮಗಳು, ಎಷ್ಟು ಜಮೀನುಗಳು ಮುಳುಗಡೆ ಆಗ್ತಾವೋ ಅಷ್ಟು ಗ್ರಾಮಗಳಿಗೆ ಅಷ್ಟು ಜಮೀನುಗಳಿಗೆ ಪರಿಹಾರ ಕೊಟ್ಟು ನಂತರ ಕಟ್ಟೆ ಕಟ್ಟಿ ಅಂತ ಸರ್ಕಾರ ಅವರಿಗೆ ಆದೇಶ ಕೊಟ್ಟಿದೆ. ಆದರೆ ಅದನ್ನು ಉಲ್ಲಂಘನೆ ಮಾಡಿ ಅವರು ಕಟ್ಟೆ ಕಟ್ಟಿದ್ದಾರೆ. ಕಾಂಕ್ರೀಟ್ ಹಾಕೊಂಡ್ಬಿಟ್ರು. ರಾತ್ರಿ ಕಟ್ಟೆನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ರೈತರು ಕೇಳೋದು, ರೈತರ ಮೇಲೆ ಗಲಾಟೆ ಮಾಡೋದು, ಕೇಸ್ ಹಾಕೋದು, ಬಲಶಾಲಿಗಳನ್ನ ಕರ್ಕೊಳ್ಳೋದು, ಅವ್ರನ್ನ ಶಾಮೀಲು ಆಗೋದು, ರೈತರ ಮೇಲೆ ಕೇಸ್ ಹಾಕೋದು, ರೈತರಿಗೆ ಹೆದರ್ಸೋದು, ಈ ಥರ ಮಾಡಿ ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡಿದ್ದಾರೆ ಇಲ್ಲಿ. ಇದರಿಂದ ಈ ಬರೋಕೋದವ್ರು ಬಂದ ಮೇಲೆ ಇಲ್ಲಿ ನಮ್ಮ ಮಂಗೇರಿ ಇಡೀ ಗ್ರಾಮದ ಸುತ್ತಮುತ್ತ ಹಳ್ಳಿಗಳೆಲ್ಲ ಹಾಳಾಗೋಗಿದ್ದಾವೆ. ಅದರಿಂದ ನಮಗೇನು ಪ್ರಯೋಜನ ಇಲ್ಲ, ಆದರೆ ಎಲ್ಲವೂ ಹಾಳಾಗಿದ್ದಾವೆ. ಇಡೀ ರೈತರ ಕುಟುಂಬಗಳೇ ಎಲ್ಲ ಇವತ್ತು ಜಮೀನೆಲ್ಲ ಶೀತ ಹತ್ಕೊಂಡು ಎಲ್ಲರೂ ಬಿಟ್ಟು ಗ್ರಾಮನೇ ತೊರೆದು ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಆದಾಯಗಳು ಕಡಿಮೆ ಆಗಿದ್ದಾವೆ, ಜಮೀನುಗಳೆಲ್ಲ ತಗೊಳ್ಳೋರಿಲ್ಲ. ಶೀತ ಇಡೀ ವಾಸ ಮಾಡೋಕ್ಕಾಗ್ತಾಯಿಲ್ಲ. ಸೊಳ್ಳೆ ಕಾಟ, ಹಾವುಗಳ ಕಾಟ, ಇಲ್ಲಿ ಚೇರ್ಗಳ ಕಾಟ, ಈ ಥರ ಆಗಿ ಇವತ್ತು ಇಡೀ ರೈತರೆಲ್ಲ ಅವ್ರ ಕುಟುಂಬಗಳೆಲ್ಲ ಬೇರೆ ಕಡೆ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಚಿಕ್ಕಮಂದಿಗೆ ಹೋಗಂಗೆ ಇಲ್ಲ, 5 ಕಿಲೋಮೀಟರ್ ಬಳಸಬೇಕು. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟಕ್ಕೆ ದೊಡ್ಡ ಹಿನ್ನಡೆಯಾಗಿದ್ದು ಈವರೆಗೆ ಹೋರಾಟದ ಕೇಂದ್ರ ಬಿಂದುವಾಗಿದ್ದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಈಗ ನಾಯಕತ್ವದಿಂದ ಹಿಂದೆ ಸರಿದಿದ್ದಾರೆ. ಒಂದು ಕಾಲದಲ್ಲಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ರಕ್ತ ಕೊಟ್ಟೆವು ನೀರು ಕೊಡಲ್ಲ ಅಂತ ಸಿಡಿದೆದ್ದಿದ್ದ ಅವರು ಇದೀಗ ತಮ್ಮ ನಿಲುವನ್ನ ಬದಲಾವಣೆ ಮಾಡಿಕೊಂಡಿದ್ದಾರೆ. ನಾನು ಹೋರಾಡಿ ನನ್ನ ಕ್ಷೇತ್ರದ 50 ಕೆರೆಗಳಿಗೆ ನೀರನ್ನ ಪಡೆದಿದ್ದೀನಿ. ಬೇರೆ ತಾಲೂಕಿನವರಿಗೆ ನೀರು ಬೇಕು ಅಂತ ಹೇಳಿದ್ರೆ ಆಯಾ ಕ್ಷೇತ್ರದ ಶಾಸಕರೇ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ಹೋರಾಡಲಿ ಅಂತ ಅವರು ಹೇಳಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸಾದ 1000 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಕಾಮಗಾರಿ ಮತ್ತೆ ಪುನರಾರಂಭ ಆಗ್ತಾ ಇದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಸುರೇಶ್ ಗೌಡ ಅವರು ಹೋರಾಟಕ್ಕೆ ಕೇವಲ ನೈತಿಕ ಬೆಂಬಲ ನೀಡ್ತಾ ಇರೋದು ತಿಳಿದು ಬಂದಿದ್ದು ಹೋರಾಟಗಾರರಲ್ಲಿ ಅಸಮಾಧಾನ ಮೂಡ್ತಾ ಇದೆ. ಇನ್ನು ಸುರೇಶ್ ಗೌಡರ ಈ ನಡೆಯಿಂದ ಜಿಲ್ಲೆಯ ರೈತರು ಅತಂತ್ರರಾಗಿದ್ದು ಹೋರಾಟದ ಮುಂದಿನ ಹಾದಿ ಗೊಂದಲದ ಗೂಡಾಗಿದೆ. ಲಿಂಕ್ ಕೆನಾಲ್ ಪುನಃ ಪ್ರಾರಂಭ ಮಾಡಬೇಕು ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳು ಹಾಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು DCM ಆಗಿರೋಂಥ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಿಂಕ್ ಕೆನಾಲ್ ನಾವು ಪ್ರಾರಂಭ ಮಾಡ್ತೀವಿ ಅಂತ. ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಏನಂತ ಹೇಳಿದ್ರೆ, ನಮ್ಮದು ಇವಾಗ ಕುಣಗಲ್ಗೆ ರಾಮನಗರಕ್ಕೆ ನೀರು ಹೋದರೆ ತುಮಕೂರು ಗ್ರಾಮಾಂತರ ತುಮಕೂರು ಟೈಲ್ ಎಂಡ್ ಆಗುತ್ತೆ, ಕೊನೆ ಭಾಗ ನಾವು ಆಗ್ಬಿಡ್ತೇವೆ. ನಮ್ಮಲ್ಲಿ ಇವಾಗ ಆಲ್ರೆಡಿ ಲಿಫ್ಟ್ ಇರಿಗೇಷನಿಂದ 50 ಕೆರೆ ನೀರು ತುಂಬ್ತಾ ಇದೆ. ನಾನು ಅದಕ್ಕೆ ಸರ್ಕಾರಕ್ಕೆ ಆದೇಶ ಮಾಡಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ ಮತ್ತು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ ಕಾಗದದ ಮುಖಾಂತರ. ಅಂದರೆ ಏನಿವತ್ತು ಹೆಬ್ಬೂರು ಗೂಳೂರು ಭಾಗದಲ್ಲಿ 50 ಕೆರೆಗಳಿಗೆ ಹೇಮಾವತಿ ನೀರನ್ನು ಲಿಫ್ಟ್ ಇರಿಗೇಷನ್ ತುಂಬಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗಬಾರ್ದು ನಮ್ಮ ಭಾಗಕ್ಕೆ. ನಾನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನು
ಪ್ರತಿಸ್ಪರ್ಧಿಸ್ತಾ ಇದ್ದೇನೆ. 3 ಬಾರಿ ಶಾಸಕನಾಗಿದ್ದೇನೆ, 5 ಬಾರಿ ಚುನಾವಣೆ ನಿಂತಿದ್ದೇನೆ ಈ ಭಾಗದಲ್ಲಿ. ಅದರಿಂದ ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ನಮ್ಗೆ ಅನ್ಯಾಯ ಆಗಬಾರ್ದು. ನಾವು ಹೋರಾಟ ಮಾಡಿದ್ದ ಅವತ್ತು ಏನಂದರೆ ತುಮಕೂರು ಗ್ರಾಮಾಂತರಕ್ಕೆ ನೀರು ಬರೋದಿಲ್ಲ ಅಂತೇಳಿ. ಈಗ ಸರ್ಕಾರ ನನಗೆ ಭರವಸೆ ಕೊಟ್ಟಿದೆ, ಏನು 50 ಕೆರೆಗಳಿದೆ ಅದನ್ನು ತುಂಬಿಸ್ಕೊಡ್ತೇವೆ. ಎಲ್ಲಿ ನಮ್ಮ ನಾರ್ನಹಳ್ಳಿಯಿಂದ ಹೆಬ್ಬೂರು ಮತ್ತು ಗೂಳೂರು ಕೆರೆಗಳಿಗೆ 50 ಕೆರೆಗಳಿಗೆ ನೀರು ಕೊಡುವಂಥ ಯೋಜನೆಯನ್ನು ನಾವು ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ನೋಡೋಣ. ನನಗೆ ಅಲ್ಲ, ಹೋರಾಟ ಅಂತೇಳಿ ನಾನು ಸ್ವಾರ್ಥಿನೇ. ನನಗೆ ರಾಜಕೀಯ ಕೊಟ್ಟಿರೋದು ತುಮಕೂರು ಗ್ರಾಮಾಂತರ. ಅಲ್ಲಿ ಜನಕ್ಕೆ ಅನ್ಯಾಯ ಆಗ್ತಿದ್ದಾಗ ನಾನು ಹೋರಾಟ ಮಾಡಿದೆ. ಈಗ ನಮಗೆ ನೀರು ಕೊಡ್ತೀನಿ ಅಂತ ಹೇಳಿದ್ದಾರೆ. ಬೇರೆಯವರು ಕೂಡ ಹೋರಾಟ ಮಾಡಲಿ, ಗುಬ್ಬಿಯವರು ಹೋರಾಟ ಮಾಡಲಿ, ಗುಬ್ಬಿಗೆ ನೀರು ಸಿಗಲ್ಲ ಅಂತೇಳಿ ಹೋರಾಟ ಮಾಡ್ತಿದ್ದಾರೆ, ಮಾಡಲಿ, ಸಂತೋಷ. ಈಗ ಕೆನಾಲ್ ಮಾಡಿ ನೀರು ಕೊಟ್ಟರೆ ನಿಮ್ದೇನು ಅಭ್ಯಂತರ ಏನಿಲ್ಲ. ಕೆನಾಲಲ್ಲಿ ಕೊಡ್ತಾರೋ ಎಕ್ಸ್ಪ್ರೆಸ್ ಕ್ಯಾನಲಲ್ಲಿ ಕೊಡ್ತಾರೋ ಸರ್ಕಾರಕ್ಕೆ ಕೇಳ್ರಿ, ಸರ್ಕಾರಕ್ಕೆ ತೊಡೆ ತಟ್ಟು ತಾಕತ್ತಾಗಿ ಹೋರಾಟ ಮಾಡೋದು ತಾಕತ್ತು ನನಗಿದೆ, ನನಗೆ ಅನ್ಯಾಯ ಆದಾಗ. ಅದೇ ರೀತಿ ಯಾರಿಗೆ ಅನ್ಯಾಯ ಆಗುತ್ತೋ ಅವ್ರ ಸರ್ಕಾರದ ವಿರುದ್ಧ ತೊಡೆ ತಟ್ಟು ಹೋರಾಟ ಮಾಡಿ ಅವ್ರ ಪಾಲಿನ ನೀರನ್ನು ತಗೋಬೇಕು ಶಾಸಕರಾಗಿರೋರು ಅಂತ ನನ್ನ ವಿನಂತಿ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಸಮೀಪ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಇನ್ನು ಗ್ರಾಮದ ಸಮೀಪವೇ ಚಿರತೆ ಸಂಚಾರ ಮಾಡ್ತಾ ಇರುವುದನ್ನು ಗಮನಿಸಿದ ಸ್ಥಳೀಯರು ತಕ್ಷಣವೇ ಅದನ್ನ ತಮ್ಮ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆ ಹಿಡಿದಿದ್ದಾರೆ. ಗ್ರಾಮದಲ್ಲಿ ಚಿರತೆ ಕಂಡು ಬಂದಿರೋದು ಜನರಲ್ಲಿ ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದು ಜಮೀನುಗಳಿಗೆ ಕೆಲಸಕ್ಕೆ ಹೋಗಲು ಹಾಗೂ ರಾತ್ರಿ ವೇಳೆ ಓಡಾಡಲು ಗ್ರಾಮಸ್ಥರು ಹಿಂಜರಿತಾ ಇದ್ದಾರೆ. ಇನ್ನು ಚಿರತೆಯು ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಬಹುದೆಂಬ ಭಯ ಒಂದು ಕಡೆ ಆದ್ರೆ ಮನುಷ್ಯರ ಮೇಲೆ ದಾಳಿ ನಡೆಸುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿದೆ ಅಂತ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಲಾಗಿದ್ದು ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನು ಸುರಕ್ಷಿತವಾಗಿ ಸೆರೆ ಹಿಡಿದು ಕಾಡಿಗೆ ಬಿಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯ ಪರವಾಗಿ 80% ರೈತರು ಇದ್ದಾರೆ ಅಂತ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಯೋಜನೆಯ ವಿಚಾರದಲ್ಲಿ ಜೆಡಿಎಸ್ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ. ಇನ್ನು ಸರ್ಕಾರವು ಬಿಡದಿ ಟೌನ್ಶಿಪ್ಗಾಗಿ ವಶಪಡಿಸಿಕೊಳ್ತಾ ಇರುವ ಭೂಮಿಗೆ ಅತ್ಯುತ್ತಮವಾದ ಪರಿಹಾರವನ್ನು ನೀಡ್ತಾ ಇದೆ. ಸರ್ಕಾರದ ಈ ಕ್ರಮವನ್ನ ಮನಗಂಡು 80% ರೈತರು ಸ್ವಯಂ ಪ್ರೇರಿತರಾಗಿ ಪರಿಹಾರ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ರೈತರ ಯೋಜನೆಯ ಪರವಾಗಿ ಇರುವಾಗ ಜೆಡಿಎಸ್ನವರು ಅನಗತ್ಯವಾಗಿ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಯೋಜನೆಯು ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ರೂಪಿಸಲಾಗಿದ್ದು ಹೆಚ್ಚಿನ ರೈತರು ಇದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಇನ್ನು ರಾಜಕೀಯ ಲಾಭಕ್ಕಾಗಿ ಕೆಲವು ಪಕ್ಷಗಳು ಈ ಯೋಜನೆಯನ್ನ ಅಡ್ಡಪಡಿಸಲು ಪ್ರಯತ್ನ ಪಡ್ತಾ ಇವೆ ಎಂದು ಸಚಿವ ಯತೀಂದ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಒಟ್ಟಾರೆಯಾಗಿ ರೈತರ ಒಪ್ಪಿಗೆ ಮತ್ತು ಸಹಕಾರದೊಂದಿಗೆ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಜನಸಂದಣಿ ಜಾಸ್ತಿ ಆಗಿದೆ. ಎಷ್ಟೊಂದು ಜನಕ್ಕೆ ನಿವೇಶನದ ಅಗತ್ಯಗಳಿದೆ. ಸ್ಪ್ರೆಡ್ ಔಟ್ ಆಗಬೇಕು ಬೆಂಗಳೂರಲ್ಲಿರುವಂಥ ಪಾಪ್ಯುಲೇಷನ್. ಸೊ ಹಾಗಾಗಿ ಹತ್ತಿರದಲ್ಲಿ ಬಿಡದಿಯಲ್ಲಿ ತನಕ ಬೆಂಗಳೂರನ್ನ ವಿಸ್ತರಣೆ ಮಾಡಬೇಕಂತ ಅವಶ್ಯಕತೆ ಅಂತೂ ಇದೆ. ಆದರೆ ರೈತರ ಜೊತೆ ಮಾತನಾಡಿ ಅವ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಆ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂತಾರೆ ಒಳ್ಳೆ ಮೊತ್ತದ ಪರಿಹಾರನೇ ಸರ್ಕಾರ ಕೊಡ್ತಿದೆ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಎಲ್ಲೋ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನು ಕೆಲವ್ರ ಮಾತಿಗೆ ಕೇಳಿ ಪ್ರಾಜೆಕ್ಟ್ಗಳನ್ನ ಬಿಡೋದಕ್ಕಾಗೋದಿಲ್ಲ. JDS ಅವರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನಟ ವಿಜಯ ರಾಘವೇಂದ್ರ ಮತ್ತು ಶ್ರೀಮುರಳಿ ಅವರ ತಾಯಿ ಹಾಗೂ ಹಿರಿಯ ನಿರ್ಮಾಪಕ ಎಸ್.ಎ. ಚಿನ್ನೇಗೌಡರ ಧರ್ಮಪತ್ನಿ ಜಯಮ್ಮ ಅವರು ಇವತ್ತು ನಿಧನರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಜಯಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಮುಂಜಾನೆ ಕೊನೆಯುಸಿರೆಳೆದಿದ್ದಾರೆ. ಜಯಮ್ಮ ಅವರು ಕೇವಲ ಒಂದು ಸ್ಟಾರ್ ಕುಟುಂಬದ ಗೃಹಿಣಿಯಾಗಿರಲಿಲ್ಲ, ಬದಲಿಗೆ ತಮ್ಮ ಪತಿ ಹಾಗೂ ಮಕ್ಕಳ ಯಶಸ್ವಿ ಸಿನಿ ಪಯಣದ ಬೆನ್ನೆಲುಬಾಗಿದ್ರು. ಪತಿ
ಚಿನ್ನೇಗೌಡರ ನಿರ್ಮಾಣ ಸಂಸ್ಥೆ ಹಾಗೂ ಇಬ್ಬರು ಪುತ್ರರಾದ ವಿಜಯ ರಾಘವೇಂದ್ರ ಮತ್ತು ಶ್ರೀಮುರಳಿ ಅವರ ಸಿನಿಮಾ ಬದುಕಿನ ಹಿಂದೆ ಜಯಮ್ಮ ಅವರ ಪ್ರೋತ್ಸಾಹ, ಮಾರ್ಗದರ್ಶನ ಮತ್ತು ನೈತಿಕ ಬೆಂಬಲ ಅಪಾರವಾಗಿತ್ತು. ತೆರೆಯ ಮರೆಯಲ್ಲೇ ಇದ್ದು ಇಡೀ ಕುಟುಂಬವನ್ನ ಪ್ರೀತಿಯಿಂದ ಮುನ್ನಡೆಸಿದ ಶಕ್ತಿ ಅವರದ್ದಾಗಿತ್ತು. ಇನ್ನು ಇವರ ಅಗಲಿಕೆಗೆ ಕನ್ನಡ ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳು ತೀವ್ರ ಸಂತಾಪವನ್ನ ಸೂಚಿಸಿ ಕುಟುಂಬಕ್ಕೆ ಅಗಲಿಕೆಯ ದುಃಖವನ್ನ ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿಗಳ ವಿರುದ್ಧ ಹಾಗೂ ವಿದ್ಯುತ್ ಖಾಸಗೀಕರಣವನ್ನ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ರೈತರು ಟಿ ನರಸೀಪುರದ ಚೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಇವತ್ತು ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣಗೊಳಿಸುವ ಹುನ್ನಾರವನ್ನ ಕೂಡಲೇ ಕೈಬಿಡಬೇಕು ಅಂತ ಆಗ್ರಹಿಸಿದ್ರು. ವಿದ್ಯುತ್ ಖಾಸಗೀಕರಣ ಆದ್ರೆ ರೈತರು ಮತ್ತು ಬಡವರ ಪಾಲಿಗೆ ವಿದ್ಯುತ್ ದರ ಕೈಗೆಟಕದಂತಾಗುತ್ತೆ. ಲಾಭದ ಉದ್ದೇಶದಿಂದ ಸರ್ಕಾರದವರು ಖಾಸಗಿಯವರಿಗೆ ಮಣೆ ಆಗ್ತಾ ಇವೆ ಅಂತ ರೈತ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಕಚೇರಿಯ ಮುಂಭಾಗ ಜಮಾಯಿಸಿದ ನೂರಾರು ರೈತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ವಿರೋಧವನ್ನ ಪ್ರದರ್ಶನ ಮಾಡಿದ್ದಾರೆ. ವಿದ್ಯುತ್ ಖಾಸಗೀಕರಣ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಲಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಪ್ರತಿಭಟನೆಯಲ್ಲಿ ವಿವಿಧ ಗ್ರಾಮಗಳ ನೂರಾರು ರೈತರು ಸಹ ಭಾಗವಹಿಸಿದ್ರು. ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಅದರದ್ದು ಅಬ್ಜೆಕ್ಷನ್ ಏನಾದರೂ ಇದ್ದರೆ ಕೊಡ್ತೀವಿ ಅಂತ ಹೇಳಿ ಸಾರ್ವಜನಿಕವಾಗಿ ಯಾರಾದರೂ ಕೊಡ್ಬೋದು. ಅದೇನು ಸಂಘಟನೆ ಆಗಬೇಕು, ಇವರೇ ಅಂತಲ್ಲ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಅದಕ್ಕೆ ಅಬ್ಜೆಕ್ಷನ್ ಮಾಡ್ಬೋದು. ಅದು ಲಿಖಿತವಾಗಿ ಕೊಡ್ಬೋದು, ಇಲ್ಲ ಮೊಬೈಲ್ ಆ್ಯಪ್ ಇದೆ KRC ಅವ್ರದ್ದು, ಅದ್ರ ಮುಖಾಂತರನಾದರೂ ಮಾಡ್ಬೋದು. ಕೊಡ್ತೀವಿ. ಖಾಸಗೀಕರಣ ಏನು ಕೇಳಿದ್ದಾರೆ, ವಿದ್ಯುತ್ ಕ್ಷೇತ್ರ ಇರೋದು ಸೇವೆಗೋಸ್ಕರ, ಸಾರ್ವಜನಿಕ ಸೇವೆಗೋಸ್ಕರ ಇರೋವಂಥ ವಿತರಣಾ ಜಾಲನ ಅವರು ಲಾಭಕ್ಕೋಸ್ಕರ, ಅಂದರೆ ಈಗ ಒಬ್ಬ ಖಾಸಗಿ ವ್ಯಕ್ತಿ ಎಲ್ಲಿಗಾದರೂ ಒಂದು ಬಂಡವಾಳ ಹಾಕಿ ಸೇವೆ ಮಾಡ್ತೀನಿ ಅಂತ ಬಂದ್ರು ಅವ್ನು ಮೂಲಭೂತ ಇರೋವಂಥದ್ದು ಏನೋ ಅವ್ನು ಹಾಕಿರೋ ಬಂಡವಾಳಕ್ಕಿಂತ ಹೆಚ್ಚಿಗೆ ಲಾಭ ಪಡಿಬೇಕು ಅನ್ನೋದೇ ಅವನ ಉದ್ದೇಶ ಆಗಿರ್ತದೆ ಹೊರತು ಸೇವೆನೂ ಇರ್ತದೆ, ಅದಕ್ಕಿಂತ ಹೆಚ್ಚಿನ ಆಸಕ್ತಿ ಅವ್ರಿಗೆ ಲಾಭಾಂಶದ ಮೇಲೆ ಇರ್ತದೆ. ಸರ್ಕಾರ ಈಗ ರೈತರಿಗೆ ಕಾರ್ಯಕ್ರಮ ಮೆರವಣಿಗೆ ಮುಖಾಂತರ ತಹಸೀಲ್ದಾರರ ಕಚೇರಿ ತಲುಪಬೇಕು ಅಂತ ತೀರ್ಮಾನ ಮಾಡಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಟಾಟಾ ಕಂಪ್ನಿಗೆ ಮಾರಾಟ ಮಾಡ್ತಿರ್ತಕ್ಕಂಥ ವಿರೋಧಿಸಿ ಇವತ್ತು ನಾವು KAB ಮುಂದ್ಗಡೆ ಧರಣಿ ಕೂತಿದ್ದೀವಿ. ಇದು ಸಾಮಾನ್ಯವಾದ ಸಣ್ಣ ಪುಟ್ಟ ವಿಷಯ ಏನಲ್ಲ. ಇದು ಪೊಲೀಸ್ನವ್ರ ಮನೆಯಲ್ಲೂ ಕರೆಂಟ್ ಬಂದಾಯ್ತದೆ. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಗೃಹ ಜ್ಯೋತಿ, ಕುಟೀರ ಜ್ಯೋತಿ, ಸಾರ್ವಜನಿಕರ ಮನೆಯಲ್ಲೂ ಕರೆಂಟ್ ಬಂದಾಯ್ತದೆ. ಇಂಜಿನಿಯರ್ಗಳ ಮನೆಗಳಲ್ಲೂ ಕರೆಂಟ್ ಬಂದಾಯ್ತದೆ. ಪತ್ರಿಕಾ ಮಾಧ್ಯಮರ ಮನೆಯಲ್ಲೂ ಬಂದಾಯ್ತದೆ. ರಾಜಕಾರಣಿಗಳ ಮನೆಯಲ್ಲೂ ಬಂದಾಯ್ತದೆ. ಈ ಖಾಸಗೀಕರಣ ಅಂತಕ್ಕಂಥದ್ದು ದೊಡ್ಡ ಹುನ್ನಾರ. ಇಂಗ್ಲಿಷ್ನವ್ರಿಗಿಂತ ಪ್ರಬಲವಾದಂಥ ಒಂದು ಶಕ್ತಿ ಇದು. ನಮ್ಮಲ್ಲಿ ಖಾಸಗೀಕರಣದ ಒಂದು ಏನು ಹುನ್ನಾರಪ್ಪ ಅಂತಂದ್ರೆ, ಕಂಪ್ನಿಗಳು, ಸರ್ಕಾರಿ ಕಂಪ್ನಿಗಳನ್ನು ಮುಚ್ಚಿ ಅಲ್ಲಿರ್ತಕ್ಕಂಥ ಉದ್ಯೋಗಗಳೆಲ್ಲ ಕಸ್ತು ಸ್ವಯಂ ಪ್ರೇರಿತವಾಗಿ ರಾಜಪ್ರಭುತ್ವವನ್ನು ಮಾಡ್ತಕ್ಕಂಥದ್ದೇ ಖಾಸಗೀಕರಣ. ಈ ಖಾಸಗೀಕರಣದಲ್ಲಿ ಯಾರ್ಯಾರು ನಷ್ಟ ಅನುಭವಿಸ್ಬೇಕಾಯ್ತು ಅಂದರೆ, ಮೊದಲನೇದಾಗಿ 140 ಕೋಟಿ ಜನರಿಗೆ ಊಟ ಕೊಡ್ತಕ್ಕಂಥ ರೈತಾಪಿ ವರ್ಗದವರು ಇವತ್ತು ತುಂಬಾ ಕಷ್ಟಕ್ಕೆ ಸಿಕ್ಕಾಕಬೇಕಾಯ್ತದೆ. ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅಂತಿಮ ದಿನಗಳಲ್ಲಿ ಹೋರಾಟ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಕರ ನಿರಾಕರಣೆ ಚಳವಳಿ ಅಂತ ಮಾಡಿದ್ವಿ. ನಾವು ಸರ್ಕಾರವೇ ನಮಗೆ ಬಾಕಿದಾರರು, ನಾವು ಸಾಲಗಾರರಲ್ಲ, ನಾವು ಜೀವಮಾನ ಪರ್ಯಂತ ಇರೋವರೆಗೂ ನಮ್ಮ ಋಣ ತೀರ್ಸಕ್ಕೆ ಯಾವುದೇ ಸರ್ಕಾರಕ್ಕೂ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅವತ್ತಿನ ದಿನಗಳೇ ಹೇಳಿದ್ರು. ಇವತ್ತು ನಾವು ಹೇಳ್ತಾ ಇದ್ದೀವಿ, ಸರ್ಕಾರಗಳಿಗೆ ನಮ್ಮ ರೈತರ ಋಣ ತೀರ್ಸಕ್ಕೆ ಯಾವ ಸರ್ಕಾರಗಳು ಬಂದರೂ ಸಾಧ್ಯ ಇಲ್ಲ, ಯಾವ ಅಧಿಕಾರಿಗಳು ಬಂದರೂ ಸಾಧ್ಯ ಇಲ್ಲ. ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸಿದ್ದರಾಮಯ್ಯ ಹಾಗೂ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರನ್ನ ಇವತ್ತು ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ರಾಜ್ಯದ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು, ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಮುಖ ವಿಷಯಗಳ ಕುರಿತು ಇಬ್ಬರು ನಾಯಕರು ವಿಸ್ತೃತವಾಗಿ ಸಮಾಲೋಚನೆ ನಡೆಸಿದ್ದಾರೆ. ರಾಜ್ಯದ ಆಡಳಿತಾತ್ಮಕ ವಿಚಾರವನ್ನ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿರುವುದು ಮಹತ್ವವನ್ನು ಪಡೆದುಕೊಂಡಿದೆ. ಇನ್ನು ಭೇಟಿಯು ಕೇವಲ ಸೌಹಾರ್ದಯುತವಾಗಿರದೆ ಸರ್ಕಾರದ ಮುಂದಿನ ಕಾರ್ಯಯೋಜನೆಗಳು ಹಾಗೂ ಜಿಲ್ಲಾ ಮಟ್ಟದ ಸಮಸ್ಯೆಗಳ ನಿವಾರಣೆಯ ದೃಷ್ಟಿಯಿಂದಲೂ ಫಲಭದ್ರವಾಗಿರುವುದು ಅಂತ ತಿಳಿದು ಬಂದಿದೆ. ಇನ್ನು ಆಡಳಿತ ಮತ್ತು ಪಕ್ಷದ ನಡುವಿನ ಸಮನ್ವಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ಚರ್ಚೆ ಅತ್ಯಂತ ಮಹತ್ವದ ಪಾತ್ರ ವಹಿಸಲಿದೆ.
ಇದೆಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.